ವೀಕ್ಷಕರೇ, ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಆದ್ರೆ ಅರ್ಥ ಆಗ್ಬಿಟ್ರೆ ಮಾತ್ರ ನಾವು ಅವರನ್ನ ಇಷ್ಟಪಡೋದಲ್ಲ, ಅವರೇ ಎಲ್ಲರನ್ನ ಇಷ್ಟಪಡ್ತಾರೆ ಅನ್ನೋದು ಜಹಜ್ಜಾಗೀರವಾಗಿರುವ ಮಾತು. ಈ ಮಾತು ಏತಕ್ಕಾಗಿ ಬಂತು ಅಂದ್ರೆ, ಶಾಸಕ ಪ್ರದೀಪ್ ಈಶ್ವರ್ ಶಾಸಕರಾದ ಮೇಲೆ ಹಲವಾರು ಕಾರ್ಯಕ್ರಮಗಳ ಮೂಲಕ ಮನೆ ಮಾತಾಗಿದ್ದಾರೆ. ಅದು ನಮಸ್ತೆ ಚಿಕ್ಕಬಳ್ಳಾಪುರ ಆಗಿರಬಹುದು, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಕಾರ್ಯಕ್ರಮವಾಗಿರಬಹುದು, ಇನ್ನು ಹಲವಾರು ಕಾರ್ಯಕ್ರಮಗಳಿವೆ. ಅದೇ ದಾರಿಯಲ್ಲಿ ಮುಂದೆ ಸಾಗಿರುವ ಶಾಸಕ ಪ್ರದೀಪ್ ಈಶ್ವರ್ ಅವರು ಗ್ರಾಮಗಳಲ್ಲಿ ಮನೆ ಮನೆಗೂ ಭೇಟಿ ನೀಡಿ ಸಮಸ್ಯೆ ಆಲಿಸುವ ಉದ್ದೇಶದಿಂದ ನಮ್ಮ ಊರಿಗೆ ನಮ್ಮ ಶಾಸಕರು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಕೆಲವು ಕಡೆ ಈ ಕಾರ್ಯಕ್ರಮ ಕೇವಲ ಗ್ರಾಮಕ್ಕೆ ಭೇಟಿ ನೀಡಿ ಬರೋದಕ್ಕೆ ಮಾತ್ರ ಸೀಮಿತ ಅಂತ ಕೇಳಿ ಬರ್ತಿತ್ತು. ಅದಕ್ಕೆಲ್ಲ ಕಿವಿ ಕೊಡದ ಶಾಸಕ ಪ್ರದೀಪ್ ಈಶ್ವರ್ ಅವರು ಯಾವಾಗಲೂ ಹೇಳೋ ಹಾಗೇನೆ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅನ್ನೋದನ್ನ ಸಾಬೀತು ಮಾಡಲು ಹೊರಟಿದ್ದಾರೆ. ಅವರ ರಾಜಕೀಯ ನಡೆ ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದ್ರೂ ಸಹ ವಿಭಿನ್ನ ರಾಜಕಾರಣದ ಮೂಲಕ ಜನರಿಗೆ ಹತ್ತಿರವಾಗ್ತಿದ್ದಾರೆ. ಅಂದಹಾಗೆ ಮಂಗಳವಾರ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಅಡಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಸಿದ್ದಗಾನಹಳ್ಳಿ, ನಾಗಸಾನಹಳ್ಳಿ, ಒಂಟೂರು ಗ್ರಾಮಗಳಿಗೆ ಬೆಳ್ಳಂಬೆಳಿಗ್ಗೆ ಚುಮು ಚಳಿಯಲ್ಲೇ ಭೇಟಿ ನೀಡಿದ್ರು. ಗ್ರಾಮಕ್ಕೆ ಎಂಟ್ರಿ ಆಗುತ್ತಿದ್ದಂತೆ ನೆಚ್ಚಿನ ಶಾಸಕರಿಗೆ ಮಹಿಳೆಯರು ಆರತಿ ಬೆಳಗ್ಗೆ ಬರಮಾಡಿಕೊಂಡಿದ್ದಾರೆ. ಗ್ರಾಮದ ಮನೆ ಮನೆಗೂ ಭೇಟಿ ನೀಡಿದ ಇವರು ಮನೆ ಇಲ್ಲದೆ ಗುಡಿಸಲಿನಲ್ಲಿ ವಾಸ ಮಾಡುತ್ತಿದ್ದ ವೃದ್ಧರನ್ನ ಕಂಡು ಅವರ ಜೀವನದ ನೈಜ ದರ್ಶನವನ್ನ ಕಂಡು ಮರುಗಿದ್ದಾರೆ. ಎಲ್ಲರೂ ಬೇಡ, ಮನೆಯವರು ಬಿಟ್ಬಿಟ್ಟು ಎಲ್ಲರೂ ಹೋಗ್ತಾರಪ್ಪ. ఆధార్ కార్డ్ అంతా ఏడుందమ్మా కాదు ఇవిడ ఓపెన్ చేయి కావాలి నీకే సైట్ కూడా జిఏ ఇవిడిద్దామరా ఇవిడ ఆపిస్తాను సైట్ ಮನೆ ಇಲ್ಲದವರಿಗೆ ಅರ್ಜಿ ಹಾಕಿಸಿ ಸ್ವಂತ ಸೂರಿಗೆ ಅವಕಾಶ ಕಲ್ಪಿಸಿದ್ರು. ರೈತರ ಜಮೀನುಗಳ ಮಧ್ಯೆ ರಸ್ತೆ ಸಮಸ್ಯೆಯನ್ನ ಸ್ಥಳದಲ್ಲೇ ಬಗೆಹರಿಸುವಂತೆ ಮಾಡಿದ್ರು. ಕೈ ಹಿಡಿದು ಶಾಸಕರನ್ನ ತಮ್ಮ ಮನೆಗಳಿಗೆ ಕರೆದುಕೊಂಡು ಹೋಗುವ ದೃಶ್ಯಗಳಂತೂ ಮನ ಮುಟ್ಟುವಂತಿತ್ತು. ಮನೆಗಳ ಭೇಟಿ ನಂತರ ಗ್ರಾಮದ ಮಧ್ಯೆ ಅಧಿಕಾರಿಗಳನ್ನೆಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ನೀಡಲು ಅಧಿಕಾರಿಗಳಿಗೆ ಸೂಚಿಸಿದ್ರು. ಅವ್ರ ಮಜರಾತ್ ಕೇಳೋದಲ್ಲ ಅದಾಗಬಹುದಾ? ಇಲ್ಲ ಸರ್, ಅದೇ ಸರ್ ಡಾಕ್ಯುಮೆಂಟ್ ಅಲ್ಲಿ ಕಂದಾಯ ದಾಖಲೆಗಳಲ್ಲಿ ಇದು ಮಾಡಬೇಕು, ಚೆಕ್ ಮಾಡಿ ಹೇಳ್ಬೇಕು. ಈಗ ಯಾವುದೇ ಪ್ರಪೋಸಲ್ ಇಲ್ಲ, ಈಗ ಸಪರೇಟ್ ಮೇನ್ ಇದರಿಂದ ಊರಿಂದ ಮೇಡಮ್ ಅವ್ರನ್ನ ಬಂದ್ಬಿಟ್ಟು ಅವರಲ್ಲಿ ಜಾಸ್ತಿ ನಮ್ಮ ಹೋಗ್ತಾ ಇರೋದು ಸರ್. ಸ್ಕೂಲ್ಗೂ ನಮ್ಮೂರ ಸ್ಕೂಲ್ ಬೇಕಾದ್ರೆ ದೊಡ್ಡವ್ರಿಗೂ ನಡೀತಾರೆ, ಪರವಾಗಿಲ್ಲ ಸರ್. ಅಂಗನವಾಡಿ ಮಕ್ಳು ನಡೆಯಕ್ಕಾಗಲ್ಲ ಸರ್ ಅಷ್ಟು ದೂರ. ఏం చేస్తున్నాడు బడూరికి అట్లా నాకు ఉండేదా కూడా
ఒక వెహికల్ ఒకటి ఇస్తే ఏడదో అట్లా హాస్పిటల్కి ఇక నా బాడికి పెట్టిపోయాక నువ్వు నడుస్తావు, అది రాడ్ తీపిచ్చేది నా జవాబారి. రావాలను టెన్షన్ తీసుకోవద్దు. బాడీ కారు బాడీ ఆటో చేస్తాము. అమ్మ అంబులెన్స్ ఫోన్ చేస్తే వస్తుంది, తొడకపోతుంది, తొడకు తిరుస్తుంది. నువ్వు మెంబర్ అవుతావు ನೋಡು ರಾಯಕಡ ಅನಿಲ್ ಸರ್ ರೋಡ್ ಕಾವಲ್ಲ. ಅನಿಲ್ ಸರ್ ಇದು ಇಲ್ಲಿಂದ ಎಷ್ಟು ಬೇಕಾಗ್ಬೋದು ಸರ್? ಅಂದಾಜು ಚರಂಡಿನೂ ಬೇಕು ನೋಡಿ, ಅಲ್ಲಿವರೆಗೂ ಮಿಸ್ಸಿಂಗ್ ಲಿಂಕ್ ಇದೆ. ನಮ್ಮ ಶಾಸಕ ಕಾರ್ಯಕ್ರಮ 40 ಹಳ್ಳಿ ಮುಗಿದಿದೆ. ಇವತ್ತು ನಾಗಸಾನಹಳ್ಳಿ, ಸಿದ್ದಗಾನಹಳ್ಳಿ, ಒಂಟೂರು ಮುಗಿಸಿದ್ದೀವಿ. ಸೊ ಸಿದ್ದಗಾನಹಳ್ಳಿಯಲ್ಲಿ ಬಸ್ ಬರ್ತಿಲ್ಲ ಅಂತ ಹೇಳಿದ್ರೆ ಇವತ್ತಿಂದ ಬಸ್ ತರಿಸೋ ವ್ಯವಸ್ಥೆ ಮಾಡಿದ್ದೀವಿ. ಒಂದು 60 ವರ್ಷದ ಕೊಠಡಿ ಶಿಥಿಲಗೊಂಡಿತ್ತು. PWDಯಿಂದ ಇವತ್ತೇ ರಿಪೋರ್ಟ್ ಕೇಳಿದ್ದೀನಿ. ನಾಳೆ ಕೊಡ್ತಾರೆ, ಅಲ್ಲೊಂದು ಶಾಲಾ ಕೊಠಡಿ ಕಟ್ಟಿಸ್ತೀನಿ. ಮತ್ತು ಈ 3 ಹಳ್ಳಿಗೂ ವಾಟರ್ ಫಿಲ್ಟರ್ ಇಲ್ಲ, ರಾಮಪಟ್ಟಣಕ್ಕೆ ಹೋಗಬೇಕಾಗಿತ್ತು. ಈಗ ಇವೆರಡು ಹಳ್ಳಿಗಳ ನಡುವೆ ನಾಗಸಾನಹಳ್ಳಿಯಲ್ಲಿ ವಾಟರ್ ಫಿಲ್ಟರ್ ಹಾಕ್ಸ್ತಾ ಇದ್ದೀನಿ. ಸಿದ್ದಗಾನಹಳ್ಳಿಗೆ ಬಸ್ಗೆ ರಿವರ್ಸ್ ಅಂದರೆ ತಿರ್ಗಿಸ್ಕೊಂಬರೋಕ್ಕೆ ಜಾಗ ಇರಲಿಲ್ಲ. ಸೊ ಆದರೆ ಮಕ್ಕಳು ಅಷ್ಟು ದೂರ ನಡೀತಿದ್ರು, ಅದೊಂದು ಆಯಿತು. ಈಗ ಒಂಟೂರಲ್ಲಿ ಒಂದು 15 ಲಕ್ಷ ವೆಚ್ಚದ ಕಾಮಗಾರಿ ಕೇಳಿದ್ದಾರೆ, ಅದನ್ನು ಇಮಿಡಿಯೇಟಾಗಿ ಆಗ್ತದೆ. ಒಂದು 3 ಜನ ಮಕ್ಕಳು ಹಾಸ್ಟೆಲ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಈಗ ಇಮಿಡಿಯೇಟಾಗಿ ನಾಳೆ ಒಬ್ಬ ಹುಡುಗನ್ನ ಸೇರಿಸ್ತಾ ಇದ್ದೀವಿ, ಇನ್ನಿಬ್ಬರನ್ನ ನೆಕ್ಸ್ಟ್ ಜೂನಲ್ಲಿ ಸೇರಿಸ್ತೀವಿ. ಇವತ್ತಿಗೆ 43 ಹಳ್ಳಿ ಆಯಿತು ನಮ್ಮೂರಿಗೆ ನಮ್ಮ ಶಾಸಕ. ಇನ್ನು ತಮ್ಮ ಕಾರ್ಯಕ್ರಮಗಳ ವಿಭಿನ್ನ ಪ್ರಯತ್ನಗಳ ಬಗ್ಗೆ ಅವರ ಬಾಯಿಯಿಂದ ಬಂದ ಉತ್ತರವೂ ಸಹ ವಿಭಿನ್ನವಾಗಿತ್ತು. ನನಗೆ ಜನರ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ನಾನು ಜನರ ಸೇವೆ ಮಾಡಲು ಬಂದಿದ್ದೇನೆ. ಜನರ ಸೇವೆ ಮಾಡಲು ರಾಜಕೀಯವೇ ಬೇಕಾಗಿಲ್ಲ ಎಂದು ತಮ್ಮ ಸ್ಟೈಲ್ನಲ್ಲೇ ಉತ್ತರ ನೀಡಿದ್ದಾರೆ. ನಾನು ಚಿಕ್ಕ ವಯಸ್ಸಿಗೆ ಯಾಕೆ ಯಶಸ್ವಿ ಆಗಿದ್ದೀನಿ ಅಂತ ಹೇಳ್ತೀನಿ. ನಾನು ಬೇರೆಯವ್ರ ಥರ ಅಟ್ಯಾಚ್ಡ್ ಆಗಲ್ಲ ಯಾವುದೇ ಒಂದು ಕ್ಷೇತ್ರಕ್ಕೆ. ರಾಜಕಾರಣ ಹಿಂಗಿರುವೆ ಲೈನಲ್ಲಿರಿ, ಹಿಂಗೆ ಯಾಬೆ ಲೈನಲ್ಲಿರಿ, ಇಟ್ಲಿ ಕೂಡ ನಾವು ಉಬ್ಬಿಸ್ತೇ ನಾನು ಉಬ್ಬಿಲ್ಲ. 5 ವರ್ಷ ಅವಕಾಶ ಸಿಕ್ಕಿದೆ. ಬಡವರು ಸೇವೆ ಮಾಡಬೇಕು, ಮಾಡ್ತಾ ಇದ್ದೀನಿ. ದೈವ ನಿರ್ಣಯ ಅಷ್ಟೇ. ಮೊನ್ನೆನೂ 25 ದಿನಕ್ಕೆ ಬಂದು ಗೆದ್ದೆ. ಈಗ ಕಷ್ಟ ಕೇಳ್ತಿದ್ದೀನಿ ಸರ್. ರಾಜಕಾರಣದಿಂದ ನಾನು ಮಾಡೋದೇನೂ ಇಲ್ಲ. 10 ಆ್ಯಂಬುಲೆನ್ಸ್ಗೆ 12 ಲಕ್ಷ ಮನೆಯಿಂದ ತಂದು ಖರ್ಚು ಮಾಡ್ತಿದ್ದೀನಿ. 70,000 ಮನೆಗೆ ಸೀರೆ ಕೊಡ್ತಿದ್ದೀನಿ, ಬಟ್ಟೆ ಕೊಡ್ತಿದ್ದೀನಿ, ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ. ನಾನು ದುಡ್ದಿದ್ದೆಲ್ಲ ಇಲ್ಲಿ ಖರ್ಚು ಮಾಡ್ತಿದ್ದೀನಿ. ಈ ಒಳ್ಳೆತನ ಮಾಡೋಕ್ಕೆ ರಾಜಕಾರಣನೇ ಬೇಕಾಗಿಲ್ಲ. ಬಟ್ ಪವರ್ ಇದೆ ನೋಡಿ, ಎಷ್ಟು ಇಶ್ಯೂಸ್ ಸಾಲ್ವ್ ಆಗ್ತಿದೆ. ನಾನು ಪಂಚಾಯತಿ ಮಟ್ಟದಲ್ಲಿ ಸಭೆ ಮಾಡಿದ್ರೆ ಇಷ್ಟು ಜನ ಅವ್ರ ಕಷ್ಟ ಹೇಳ್ಕೊಳಕ್ಕಾಗುತ್ತಾ? ಬರ್ತಾರ ಕೂಲಿ ಕೆಲಸ ಬಿಟ್ಟು. ಈಗ ನೋಡಿ, ಇಲ್ಲಿ ಬಂದಿದ್ದಕ್ಕೆಲ್ಲ ಬಂದರು, ಈಗ ಅವ್ರವ್ರ ಕೆಲಸಕ್ಕೆ ಅವ್ರು ಹೋಗ್ತಾರೆ. ಈಗ ಅದನ್ನೆಲ್ಲ ನಾನು ಸಾಲ್ವ್ ಮಾಡ್ತಿರ್ತೀನಿ. ಬಡವ್ರ ಪರ ನಾನಿದ್ದೀನಿ. ನನಗೆ SC/ST ಸಮುದಾಯ ಅವ್ರಿಗೆ ನನ್ನ ಅವಶ್ಯಕತೆ ಜಾಸ್ತಿ ಇದೆ. ಅವ್ರನ್ನ ಮೇಲೆತ್ತಬೇಕು, ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಒಟ್ನಲ್ಲಿ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಮೂಲಕ ಜನರ ನಾಡಿ ಮಿಡಿತವನ್ನ ಅರಿಯಲು ಹಾಗೂ ಜನರಿಗೆ ಹತ್ತಿರವಾಗಲು ಹೊರಟಿರುವ ಶಾಸಕರ ವಿಭಿನ್ನ ಪ್ರಯತ್ನಕ್ಕೆ ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೀಯವಾಗಿರುವುದಂತೂ ಸತ್ಯ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.